ನೆಕ್ಸ್ಟ್, ದ ಸ್ಟೋರಿ ಟೆಲ್ಲರ್ offered the old man almost double what he had quoted earlier. Why? The storyteller ಅಂದ್ರೆ ಯಾರು ಇಲ್ಲಿ ಮಕ್ಕಳೇ? ನರೇಟರ್, ಆರ್ ಯು ಕ್ಯಾನ್ ಸೇ ದ ನರೇಟರ್. ಯಾರು ಈ ಇದನ್ನ ಹೇಳ್ತಾ ಇದ್ದಾರೆ, ಕಥೆಯನ್ನ ಅಥವಾ ಈ ಪಾಠವನ್ನ, ಅವರು ಸ್ಟೋರಿ ಟೆಲ್ಲರ್, ಆಥರ್. ಓಕೆ. offered the old man almost double what he had quoted earlier. Why? ಒಂದು ಪ್ರೈಸ್ ಅನ್ನ ಆತ ಕೋಟ್ ಮಾಡಿರ್ತಾನೆ ಅಲ್ವಾ? ಕೋಟ್ ಅಂತಂದ್ರೆ ಕೊಡೋದು, ಕೋಟ್ ಅಂದ್ರೆ ಹೇಳೋದು. ಓಕೆ. ಸೊ ಒಂದು ಆತ ಹೇಳಿರೋಗಿಂತ ಜಾಸ್ತಿ ಪ್ರೈಸ್ ಅನ್ನ ಕೊಡೋದಿಕ್ಕೆ, ಡಬಲ್, ಜಾಸ್ತಿ ಅಂದ್ರೆ ಎಷ್ಟು? 2 ಪಟ್ಟು, ಡಬಲ್. ಓಕೆ. ಸೊ ಆತ ಹೇಳಿರೋದಕ್ಕಿಂತ 2 ಪಟ್ಟು ಪ್ರೈಸ್ ಅನ್ನ ಕೊಡೋದಿಕ್ಕೆ ಆತ ಡಿಸೈಡ್ ಮಾಡ್ತಾನೆ, ಆಫರ್ ಮಾಡ್ತಾನೆ, ಕೊಡ್ತಾನೆ. ಯಾಕೆ? ಓಕೆ, ಯಾಕೆ ಆಫರ್ ಮಾಡ್ತಾನೆ ಅಂತಂದ್ರೆ, ಆನ್ಸರ್, ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಡಬಲ್ ಆಫ್ ವಾಟ್ ಹಿ ಕೋಟೆಡ್ ಅರ್ಲಿಯರ್, as he had discovered that Don Anselmo owned more than 8 acres of land. Okay, so the answer is why he offered almost double the price what he quoted, because after the survey they found out that the land is more than 8 acres. Okay, so that is why they offered him double the money what he has quoted. Okay, ಯಾಕೆ ಅಂತಂದ್ರೆ ಆತ ಹೊಂದಿರುವಂತಹ ಭೂಮಿ 8 ಎಕರೆಗಿಂತ ಜಾಸ್ತಿ ಇತ್ತು. ದೇ ಆಫರ್ಡ್ ಓಲ್ಡ್ ಮ್ಯಾನ್ ಡಬಲ್ ವಾಟ್ he had quoted earlier, as he had discovered that Don Anselmo owned more than 8 acres of land. So ಆತನ ಹತ್ರ ಮೋರ್ ದೆನ್ 8 ಎಕರ್ಸ್, 8 ಎಕರೆಗಿಂತ ಜಾಸ್ತಿ ಭೂಮಿ ಇತ್ತು. ಸೊ 8 ಎಕರೆಗಿಂತ ಜಾಸ್ತಿ ಇದ್ದಿದ್ರಿಂದ ಸ್ಟೋರಿ ಟೆಲ್ಲರ್ ಅಥವಾ ಕಥೆಗಾರ ಅಥವಾ ನರೇಟರ್, ಓಕೆ, ಆತ ಹೇಳಿರೋದಕ್ಕಿಂತ 2 ಪಟ್ಟು ಜಾಸ್ತಿ ಹಣವನ್ನ ಕೊಡೋದಿಕ್ಕೆ ರೆಡಿ ಆಗ್ತಾನೆ. ಸೊ ನಿಮ್ಗೆ ಈ ಆನ್ಸರ್ ನಿಮ್ಗೆ ಪ್ಯಾರಾಗ್ರಾಫ್ 4 ಅಲ್ಲಿ ಸಿಗುತ್ತೆ. ಯು ಕ್ಯಾನ್ ಗೆಟ್ ದಿಸ್ ಆನ್ಸರ್ ಇನ್ ಪ್ಯಾರಾಗ್ರಾಫ್ 4.